ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಪ್ರವಾಸವನ್ನು ಕೈಗೊಂಡಿರುವಂಥದ್ದು. ನಿನ್ನೆ ಅವರು ಅಮೆರಿಕಕ್ಕೆ ಹೋಗಿದ್ದಾರೆ. ಅವರ ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಅವರಿಗೆ ಆಲ್ ದಿ ಬೆಸ್ಟ್ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದರು. ಅದರ ಜೊತೆಗೆ ಅವರ ಫ್ಯಾನ್ಸ್ ಶಿವಣ್ಣ ಬೇಗ ಗುಣಮುಖರಾಗಿ ವಾಪಸ್ ಬನ್ನಿ ಅಂತ ಕೂಡ ಹಾರೈಸ್ತಾ ಇದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಅನಾರೋಗ್ಯ, ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ ಶಿವಣ್ಣ. ಡಿಸೆಂಬರ್ 24ರಂದು ಮಿಯಾಮಿನ MCI ಆಸ್ಪತ್ರೆಯಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಇದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಿವಣ್ಣ ಅವರಿಗೆ ಆಪರೇಷನ್ ಅನ್ನು ನಡೆಸಲಿಕ್ಕೆ ಈಗಾಗಲೇ ಸಿದ್ಧತೆಯಾಗಿದೆ. 1 ತಿಂಗಳುಗಳ ಕಾಲ ಅಮೆರಿಕಾದಲ್ಲೇ ಇರ್ತಾರೆ, ಅಲ್ಲಿಯೇ ಟ್ರೀಟ್ಮೆಂಟ್ ಅನ್ನು ಪಡಿತಾರೆ ಹ್ಯಾಟ್ರಿಕ್ ಹೀರೋ. ಜನವರಿ 25ರಂದು ಟ್ರೀಟ್ಮೆಂಟ್ ಅನ್ನು ಪಡೆದು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಶಿವಣ್ಣ. ಬೆಂಗಳೂರು ಬಿಡುವ ಮುನ್ನ ಶಿವಣ್ಣ ಭಾವುಕರಾಗಿ ಮಾತನಾಡಿದ್ದಾರೆ. ಶಿವಣ್ಣ ಅವರಿಗೆ ಪತ್ನಿ ಗೀತಾ ಶಿವರಾಜ್ ಕುಮಾರ್, ಪುತ್ರಿ ನಿವೇದಿತಾ ಸಾಥನ್ನು ಕೊಟ್ಟಿದ್ದಾರೆ. ಶಿವಣ್ಣ ಜೊತೆಗೆ ಅವರು ಕೂಡ ಅಮೆರಿಕಕ್ಕೆ ತೆರಳಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಅಮೆರಿಕಕ್ಕೂ ಹೋಗುವ ಮೊದಲು ಹಲವು ಅವರ ಸ್ನೇಹಿತರು, ಕುಟುಂಬ ಸದಸ್ಯರು ಶಿವಣ್ಣ ಅವರನ್ನು ಭೇಟಿ ಮಾಡಿದರು, ಅವರಿಗೆ ಧೈರ್ಯ ತುಂಬುವಂತಹ ಕೆಲಸ ಮಾಡಿದರು. ಆದಷ್ಟು ಬೇಗ ಗುಣಮುಖರಾಗಿ ವಾಪಸ್ ಬನ್ನಿ ಅನ್ನುವಂತಹ ಮಾತುಗಳನ್ನು ಆಡಿದರು. ಅಮೆರಿಕ ಪ್ರವಾಸಕ್ಕೂ ಮೊದಲೇನೆ ಶಿವಣ್ಣ ಅವರು ತಿರುಪತಿಗೆ ಹೋಗಿದ್ರು, ಅಲ್ಲಿ ಮುಡಿ ಕೊಟ್ಟಿದ್ರು. ಜೊತೆಗೆ ಸಂದರ್ಶನವೊಂದರಲ್ಲಿ ಶಸ್ತ್ರಚಿಕಿತ್ಸೆಯ ವಿಚಾರವಾಗಿಯೂ ಕೂಡ ಪ್ರಸ್ತಾಪಿಸಿದರು. ನಿನ್ನೆ ಕಿಚ್ಚ ಸುದೀಪ್ ಕೂಡ ಅವರನ್ನು ಭೇಟಿ ಮಾಡಿ ಅವರಿಗೆ ಆಲ್ ದಿ ಬೆಸ್ಟ್ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಮಯಾಮಿಗೆ ಹೋಗ್ತಿದ್ವಿ, ಅಲ್ಲೇ ಸರ್ಜರಿ ಇಲ್ಲ. ಏನಿಲ್ಲ, ಅವ್ರ ಪ್ರೀತಿ ಇವತ್ತು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಲವ್ ಆ್ಯಂಡ್ ಅಫೆಕ್ಷನ್. ನನ್ನ ಫ್ಯಾಮಿಲಿ ಹೆಂಗೋ ಅವರು ಅಷ್ಟೇ. ಅವರು ಸೊ ಸ್ಟ್ರೇಟ್ ಮಯಾಮಿ 24ನೇ ತಾರೀಕು ಸರ್ಜರಿ ಆ್ಯಂಡ್ ಜನವರಿ 26 ಐಮ್ ಬ್ಯಾಕ್. ಇದಕ್ಕೆ ಹೋಗ್ತಿದ್ದೆ US ಮಯಾಮಿಗೆ ಹೋಗ್ತಿದ್ವಿ, ಅಲ್ಲೇ ಸರ್ಜರಿ ಇಲ್ಲ. ಏನಿಲ್ಲ, ಅವ್ರ ಪ್ರೀತಿ ಇವತ್ತು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಲವ್ ಆ್ಯಂಡ್ ಅಫೆಕ್ಷನ್. ನನ್ನ ಫ್ಯಾಮಿಲಿ ಹೆಂಗೋ ಅವರು ಅಷ್ಟೇ. ಅವರು ಸೊ ಸ್ಟ್ರೇಟ್ ಮಯಾಮಿ 24ನೇ ತಾರೀಕು ಸರ್ಜರಿ ಆ್ಯಂಡ್ ಜನವರಿ 26 ಐಮ್ ಬ್ಯಾಕ್.